ಆತ್ಮೀಯ ಸ್ನೇಹಿತರೆ, ತಮ್ಮೆಲ್ಲರೂ ಕೂಡ ಜ್ಞಾನ ದ್ವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ಈ ಹಿಂದಿನ ಕ್ಲಾಸ್ ಅಲ್ಲಿ ನಾವು ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ, ವಿದ್ಯುತ್ ಶಕ್ತಿಗೆ ಸಂಬಂಧಪಟ್ಟಂತೆ ಥಿಯರಿಯನ್ನ ನೋಡ್ತಾ ಇದ್ವಿ ಹಿಂದಿನ 2 ಕ್ಲಾಸ್ಗಳಲ್ಲಿ. ಸೊ ಅದಕ್ಕೆ ಸಂಬಂಧಪಟ್ಟಂತೆ ನಾನು ಮೊದಲೇ ಹೇಳ್ತಾ ಇದ್ದೆ, ಇದರಲ್ಲಿ ಥಿಯರಿ ಮತ್ತೆ ಪ್ರಾಬ್ಲಮ್ಸ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಅಂತ. ಆಲ್ಮೋಸ್ಟ್ ಫಿಸಿಕ್ಸ್ ಅಲ್ಲಿ ನಾವೇನ್ ಕವರ್ ಮಾಡಿದ್ವಿ ಆ ಎಲ್ಲಾ ಚಾಪ್ಟರ್ ಅಲ್ಲೂ ಕೂಡ ಥಿಯರಿ ಮತ್ತೆ ಪ್ರಾಬ್ಲಮ್ಸ್ ಎರಡು ಕೂಡ ಇಂಪಾರ್ಟೆಂಟ್ ಆಗುತ್ತೆ ಫಿಸಿಕ್ಸ್ ಅಲ್ಲಿ. ಸೊ ಇವತ್ತಿನ ಈ ಒಂದು ಕ್ಲಾಸ್ ಅಲ್ಲಿ ನಾವು ಥರ್ಡ್ ಪಾರ್ಟ್ ಅಲ್ಲಿ ಪ್ರಾಬ್ಲಮ್ಸ್ ಗಳನ್ನ ಡಿಸ್ಕಷನ್ ಮಾಡ್ತಾ ಹೋಗೋಣ ಕೆಲವೊಂದು. ಸೊ ಅದಕ್ಕಿಂತ ಮುಂಚೆ ಸ್ನೇಹಿತರೆ, ಯಾರು ಇನ್ನು ನಮ್ಮ ಜ್ಞಾನ ದ್ವಿಗೆ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಹೊಸದಾಗಿ ಈ ಕ್ಲಾಸ್ ಅನ್ನು ನೋಡ್ತಾ ಇದ್ರಿ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ನಿಮ್ಮ ಫ್ರೆಂಡ್ ಸರ್ಕಲ್ ಅಲ್ಲಿ ಯಾರಾದ್ರೂ TET, CTET, GPSTR ಅಥವಾ HSTR ಮೊದಲಾದ ಕಾಂಪಿಟೇಟಿವ್ ಪರೀಕ್ಷೆಗಳಿಗೆ ಅವರು ತಯಾರಿನ ನಡೆಸ್ತಾ ಇದ್ರೆ ಅವರೊಂದಿಗೂ ಕೂಡ ಶೇರ್ ಮಾಡ್ಕೊಳ್ಳಿ, ತುಂಬಾ ಉಪಯುಕ್ತ ಆಗುತ್ತೆ ಅಂತ ಹೇಳ್ತಾ, ಮತ್ತು ಇದೇ ರೀತಿಯ ಕ್ಲಾಸ್ಗಳು ಹಾಗೂ ಅಪ್ಡೇಟ್ಸ್ ಗಳನ್ನ ಪಡೆಯೋದಕ್ಕೆ, ಯಾವುದೇ ಕಾಂಪಿಟೇಟಿವ್ ಎಕ್ಸಾಮ್ಸ್ ರಿಲೇಟೆಡ್ ಆಗಿ ಅಪ್ಡೇಟ್ಸ್ ಗಳನ್ನ ಪಡಿಬೇಕು, ಮಾಹಿತಿಯನ್ನ ಪಡಿಬೇಕು ಅಂದ್ರೆ ನಮ್ಮ ಜ್ಞಾನ ದ್ವಿಗೆ ಅಕಾಡೆಮಿ ಟೆಲಿಗ್ರಾಮ್ ಚಾನಲ್ ಕೂಡ ಜಾಯಿನ್ ಆಗಿ ಅದರ ಲಿಂಕ್ ಅನ್ನ ಈ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ ಅಂತ ಹೇಳ್ತಾ, ಸ್ನೇಹಿತರೆ ಈ ಒಂದು ಕ್ಲಾಸಸ್ ನ ಕಡೆ ನಾವು ನೋಡ್ತಾ ಹೋಗೋಣ, ಪಾರ್ಟ್ 3 ಕಡೆಗೆ. ಸೊ ಪ್ರಾಬ್ಲಮ್ಸ್ ಗಳಲ್ಲಿ ಮೊದಲನೇದಾಗಿ ಒಂದು ಪ್ರಾಬ್ಲಮ್ ಅನ್ನ ನೋಡೋಣ ನಾವು. ಪ್ರಾಬ್ಲಮ್ ಹೀಗಿದೆ. ಮೊದಲನೇದು, ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹವು 10 ನಿಮಿಷಗಳ ಕಾಲ ಪ್ರವಹಿಸುತ್ತದೆ. ಆಗ ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಒಮ್ಮೆ ನಾವು ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಎ ಕರೆಂಟ್ ಆಫ್ 0.5 ಆಂಪಿಯರ್ ಈಸ್ ಡ್ರಾನ್ ಬೈ ಎ ಫಿಲಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 ಮಿನಿಟ್ಸ್. ಇಲ್ಲಿ ಏನೇನ್ ಕೊಡ್ತಾ ಇದ್ದಾರೆ, ಎಲೆಕ್ಟ್ರಿಕ್ ಕರೆಂಟ್ ಅನ್ನ ಕೊಡ್ತಾ ಇದ್ದಾರೆ 0.5, ಇಲ್ಲಿ ವಿದ್ಯುತ್ ಪ್ರವಾಹ 0.5 ಅನ್ನ ಕೊಟ್ಟಿದ್ದಾರೆ. ಹಾಗೆ ಡ್ರಾನ್ ಬೈ ಎ ಫಿಲಮೆಂಟ್ ಆಫ್ ಅನ್ ಎಲೆಕ್ಟ್ರಿಕ್ ಬಲ್ಬ್ ಫಾರ್ 10 ಮಿನಿಟ್ಸ್, 10 ನಿಮಿಷಗಳ ಕಾಲ ಒಂದು ವಿದ್ಯುತ್ ಬಲ್ಬ್ ನ ತಂತಿಯಲ್ಲಿ ವಿದ್ಯುತ್ ಪ್ರವಾಹಿಸ್ತಾ ಇದೆ, ವಿದ್ಯುತ್ ಫ್ಲೋ ಆಗ್ತಾ ಇದೆ, ಎಲೆಕ್ಟ್ರಿಕ್ ಕರೆಂಟ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ ನಮ್ಗೆ ವಿದ್ಯುತ್ ಪ್ರವಾಹ ಸಿಕ್ತು, ಹಾಗೆಯೇ ಸಮಯ ಟೈಮ್ ಕೂಡ ಸಿಕ್ಕಿದೆ, ಕಾಲ. ಹಾಗಾದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದು ವಿದ್ಯುತ್ ಮಂಡಲದಲ್ಲಿ ಪ್ರವಹಿಸಿದ ವಿದ್ಯುದಾವೇಶಗಳ ಪ್ರಮಾಣ ಅಥವಾ ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ದಟ್ ಫ್ಲೋಸ್ ಥ್ರೂ ದ ಸರ್ಕ್ಯೂಟ್ ಅಂತ ಕೇಳ್ತಾ ಇದ್ದಾರೆ. ಆ ವಿದ್ಯುತ್ ಬಲ್ಬ್ ಅನ್ನ ಒಳಗೊಂಡಿರ್ತಕ್ಕಂಥ ಒಂದು ವಿದ್ಯುತ್ ಮಂಡಲ ಅಥವಾ ಸರ್ಕ್ಯೂಟ್ ಏನಿದೆ, ಆ ಸರ್ಕ್ಯೂಟ್ ನಲ್ಲಿ ಎಷ್ಟು ಚಾರ್ಜ್ ಇದೆ, ಎಲೆಕ್ಟ್ರಿಕ್ ಚಾರ್ಜ್ ಆಫ್ ದ ಸರ್ಕ್ಯೂಟ್ ಅಂತ ಕೇಳ್ತಾ ಇದ್ದಾರೆ, ವಿದ್ಯುದಾವೇಶಗಳ ಪ್ರಮಾಣವನ್ನ ಕೇಳ್ತಾ ಇದ್ದಾರೆ. ಹಾಗಾದ್ರೆ ಏನೇನ್ ಡೇಟಾ ಕೊಟ್ಟಿದ್ದಾರೆ ಅವರು ಅಂತ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ಹೇಳ್ತಾ ಇದ್ದಾರೆ, ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ 0.5 ಆಂಪಿಯರ್ ವಿದ್ಯುತ್ ಪ್ರವಾಹ, ಅಂದ್ರೆ ವಿದ್ಯುತ್ ಪ್ರವಾಹವನ್ನ ಕೊಟ್ಟಿದ್ದಾರೆ I ದತ್ತದಲ್ಲಿ. I ಈಕ್ವಲ್ಸ್ 0.5 ಆಂಪಿಯರ್ ಆಗಿರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಹಾಗೆಯೇ ಮುಂದುವರೆದು ಏನ್ ಹೇಳ್ತಾ ಇದ್ದಾರೆ, 10 ನಿಮಿಷಗಳ ಕಾಲ ವಿದ್ಯುತ್ ಪ್ರವಹಿಸ್ತಾ ಇದೆ ಈ ಒಂದು ವಿದ್ಯುತ್ ಬಲ್ಬ್ ನ ತಂತಿಯ ಮೂಲಕ ಅಂತ ಹೇಳ್ತಾ ಇದ್ದಾರೆ. 10 ನಿಮಿಷಗಳ ಕಾಲ ಮೀನ್ಸ್ ಟೈಮ್. ಸೊ ಟಿ ಅನ್ನು ಕೂಡ ಕೊಟ್ಟಿದ್ದಾರೆ, ಎಷ್ಟಂತೆ 10 ನಿಮಿಷಗಳು ಅಂತ ಹೇಳ್ತಾ ಇದ್ದಾರೆ. ಅದನ್ನ ನಾವು ಸೆಕೆಂಡಿಗೆ ಕನ್ವರ್ಟ್ ಮಾಡೋಣ. 10 ಇಂಟು ಎಷ್ಟಾಗುತ್ತೆ, ಸೆಕೆಂಡಿಗೆ ಕನ್ವರ್ಟ್ ಮಾಡ್ಬೇಕು ಅಂದ್ರೆ 1 ನಿಮಿಷಕ್ಕೆ ಎಷ್ಟು, 60 ಸೆಕೆಂಡ್. ಸೊ 10 ಮಿನಿಟ್ಸ್ಗೆ 10 ಇಂಟು 60 ಸೆಕೆಂಡ್ಸ್ ಆಗುತ್ತೆ. ಸೊ 6 ಇಂಟು 10 600 ಸೆಕೆಂಡ್ಸ್ ಆಗುತ್ತೆ ಏನು ಕಾಲ. ಟಿ ಈಕ್ವಲ್ಸ್ 600 ಸೆಕೆಂಡ್ ಬರ್ತಾ ಇದೆ. ಹಾಗೆ ಕರೆಂಟ್ I ಈಕ್ವಲ್ಸ್ 0.5 ಆಂಪ್ಸ್ ಬರ್ತಾ ಇದೆ. ಹಾಗಾದ್ರೆ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು, ಫೈಂಡ್ ದ ಅಮೌಂಟ್ ಆಫ್ ಎಲೆಕ್ಟ್ರಿಕ್ ಚಾರ್ಜ್ ಆರ್ ವಿದ್ಯುದಾವೇಶಗಳ ಪ್ರಮಾಣವನ್ನ ಕಂಡುಹಿಡಿಯಿರಿ ಅಂತ ಕೇಳ್ತಾ ಇದ್ದಾರೆ. ಇಟ್ ಮೀನ್ಸ್ ಕ್ಯೂ, ಚಾರ್ಜ್ ಅನ್ನ ನಾವು ಕ್ಯೂ ಅಲ್ಲಿ ಮೆನ್ಷನ್ ಮಾಡ್ತೀವಿ ಅಂತ ನೋಡಿದ್ವಿ ಥಿಯರಿ ಕ್ಲಾಸ್ ಪಾರ್ಟ್ 1 ನಲ್ಲಿ. ಸೊ ಕ್ಯೂ ಏನು ಅಂತ ಕೇಳ್ತಾ ಇದ್ದಾರೆ. ನಮ್ಗೆ ಒಂದು ಫಾರ್ಮುಲಾ ಗೊತ್ತಿದೆ, ಕೂಲಂ ಬಗ್ಗೆ ಡಿಸ್ಕಷನ್ ಮಾಡ್ಬೇಕಾದ್ರೆ ಬಿಗಿನಿಂಗ್ ಅಲ್ಲೇ ನೋಡಿದ್ವಿ ಪಾರ್ಟ್ 1 ನಲ್ಲಿ. ಏನಂತ ಒಂದು ಫಾರ್ಮುಲಾ ಗೊತ್ತಿದೆ, ಕ್ಯೂ ಚಾರ್ಜ್ ಕ್ಯೂ ಈಕ್ವಲ್ಸ್ IT ಅಂತಕ್ಕಂಥ ಒಂದು ಫಾರ್ಮುಲಾ ಗೊತ್ತಿದೆ. I ಅಂದ್ರೆ ವಿದ್ಯುತ್ ಪ್ರವಾಹ, ಎಲೆಕ್ಟ್ರಿಕ್ ಕರೆಂಟ್, T ಅಂದ್ರೆ ಟೈಮ್ ಅಥವಾ ಕಾಲ ಅನ್ನೋದು ನೋಡಬಹುದಾಗಿದೆ. ಸೊ ಈ ಒಂದು ಫಾರ್ಮುಲಾ ಕ್ಯೂ ಈಕ್ವಲ್ಸ್ IT ಏನಿದೆ, ಈ ಒಂದು ಫಾರ್ಮುಲಾದಲ್ಲಿ ನಾವೀಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ವಿದ್ಯುದಾವೇಶಗಳ ಪ್ರಮಾಣ ಕ್ಯೂ ಈಕ್ವಲ್ಸ್ I ಅಂದ್ರೆ 0.5 ಅಂತ ಕೊಟ್ಟಿದ್ದಾರೆ, ಇಂಟು ಟಿ ಅಂದ್ರೆ 600 ಸೆಕೆಂಡ್ ಅಂತ ನಮಗೆ ಗೊತ್ತಿದೆ. 10 ನಿಮಿಷ ಕೊಟ್ಟಿದ್ರು, ಇಂಟು 60 ಸೆಕೆಂಡ್ ಮಾಡ್ಕೊಂಡ್ವಿ, ಅದು 600 ಸೆಕೆಂಡ್ ಆಯ್ತು. ಸೊ 600 ಇಲ್ಲಿ ಮಲ್ಟಿಪ್ಲೈ ಮಾಡ್ತಾ ಕೂತ್ಕೊಳ್ತಕ್ಕಂಥ ಅವಶ್ಯಕತೆ ಇಲ್ಲ ನೋಡಿ. 0.5 ಅಂದ್ರೆ ಅರ್ಧ ತಾನೆ. ಸೊ 600 ಅಲ್ಲಿ ಅರ್ಧ ಅಂದ್ರೆ ಎಷ್ಟಾಗುತ್ತೆ, 300 ಆಗುತ್ತೆ. ಈ ರೀತಿ ಟಿಇಟಿಗಳಲ್ಲಿ ಸ್ವಲ್ಪ ಶಾರ್ಟ್ ಕಟ್ ಗಳನ್ನ ನೋಡ್ಬೇಕಾಗುತ್ತೆ ನಾವು. ಇನ್ನ ಅಲ್ಲಿ ಅಬ್ಸರ್ವ್ ಮಾಡಲ್ಲ ಶಾರ್ಟ್ ಕಟ್ ಅನ್ನ ಅಂದ್ರೆ ನಾವು 0.5 ಇಂಟು 600 ಅಂತ ಮಾಡ್ತಾ ಕೂತ್ಕೊಂಡ್ರೆ ಇಲ್ಲೇ ಒಂದು ಹಾಫ್ ಮಿನಿಟ್ ಹೋಗುತ್ತೆ. ಸೊ ಆದಷ್ಟು ಕೂಡ 5 ಸೆಕೆಂಡ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ ನಮಗೆ ಟಿಇಟಿಯಲ್ಲಿ. ಹಾಗೆ ಈ ರೀತಿ ಕೆಲವೊಂದು ಟ್ರಿಕ್ಸ್ ಗಳನ್ನು ಕೂಡ ನಾವು ನೋಡ್ತಾ ಹೋಗ್ಬೇಕಾಗುತ್ತೆ. ಸೊ ದ ಫೈನಲ್ ಆನ್ಸರ್ ಈಸ್, ವಿದ್ಯುದಾವೇಶಗಳ ಪ್ರಮಾಣ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ನ ಅಮೌಂಟ್ ಏನಿದೆ ಅಂದ್ರೆ Q ಈಕ್ವಲ್ಸ್ 3
ಕ್ಯೂ ಈಕ್ವಲ್ಸ್ 300 ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಯೂನಿಟ್ ಏನು? ಸೆಕೆಂಡ್ ಇದು? ನೋ, ಇಲ್ಲಿ ಸೆಕೆಂಡ್. ಕ್ಯೂ ಈಕ್ವಲ್ಸ್ ಇಲ್ಲಿ ಎ ಇಂಟು ಟಿ ಅನ್ನ ಸೆಕೆಂಡ್ ಅಲ್ಲಿ ಕೊಟ್ಟಿದೀವಿ. ಬಟ್ ಅದು ಕ್ಯೂ ವಿದ್ಯುದಾವೇಶ ಅಥವಾ ಎಲೆಕ್ಟ್ರಿಕ್ ಚಾರ್ಜ್ ನ ಸಂಕೇತ ಏನಾಗುತ್ತೆ? ಎಸ್ ಐ ಯೂನಿಟ್ ಕೂಲಮ್ ಅಂತ ನಮಗೆ ಗೊತ್ತಿದೆ. ಅದನ್ನ ಫಸ್ಟ್ ಕ್ಲಾಸ್ ಅಲ್ಲಿ ನೋಡಿದ್ದೇವೆ, ಡಿಸ್ಕಷನ್ ಮಾಡಿದ್ದೇವೆ. ಸೊ ಎಲೆಕ್ಟ್ರಿಕ್ ಚಾರ್ಜ್ ಅಥವಾ ವಿದ್ಯುದಾವೇಶದ ಪ್ರಮಾಣ ಕ್ಯೂ ಈಕ್ವಲ್ಸ್ 300 ಕೂಲಮ್ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಅಲ್ಲಿ ಕೊಡಬಹುದು ಆನ್ಸರ್ ಅನ್ನ, ವಿಕೆ ಸೆಕೆಂಡ್ ಅಂತಾನು ಕೊಡಬಹುದು, ಒಂದು ಆಪ್ಷನ್ ಕನ್ಫ್ಯೂಷನ್ ಆಗುತ್ತೆ ಅಂತ. ಸೊ ನಾವಿಲ್ಲಿ ಎಸ್ ಐ ಯೂನಿಟ್ ಮತ್ತೆ ವ್ಯಾಲ್ಯೂಸ್ ಎರಡನ್ನೂ ಕೂಡ ಅಬ್ಸರ್ವ್ ಮಾಡ್ಬೇಕಾಗುತ್ತೆ, ಆಪ್ಷನ್ಸ್ ಅನ್ನ ಟಿಕ್ ಮಾಡ್ಬೇಕಾದ್ರೆ. ಸೊ ಹಾಗೆ ನಾವು ಸೆಕೆಂಡ್ ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಹೋಗೋಣ. 12 ವೋಲ್ಟ್ ವಿಭವಾಂತರವನ್ನ ಹೊಂದಿರುವ ಎರಡು ಬಿಂದುಗಳ ನಡುವೆ 2 ಕೂಲಂ ಆವೇಶಗಳು ಚಲಿಸಿದಾಗ ಆಗುವಂತಹ ಕೆಲಸ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲಿ ಒಮ್ಮೆ ನೋಡೋಣ ಪ್ರಶ್ನೆಯನ್ನ. How much work is done in moving a charge of 2 coulomb across 2 points having a potential difference of 12 volt ಅಂತ ಕೇಳ್ತಾ ಇದ್ದಾರೆ. ಅವ್ರು ಏನೇನ್ ಕೊಟ್ಟಿದ್ದಾರೆ ಅಗೈನ್ ನಾವಿಲ್ಲಿ ನೋಡ್ತಾ ಹೋಗೋಣ ಡೇಟಾ ಏನೇನ್ ಕೊಟ್ಟಿದ್ದಾರೆ ಅಂತ. 12 ವೋಲ್ಟ್ ವಿಭವಾಂತರವನ್ನ, ವಿಭವಾಂತರ ಮೀನ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಹೊಂದಿರುವಂತಹ, ಇಲ್ಲಿದೆ ಪೊಟೆನ್ಶಿಯಲ್ ಡಿಫರೆನ್ಸ್ ವಿ, ಏನು ವಿ ವಿಭವಾಂತರ ಈಕ್ವಲ್ಸ್ 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಮುಂದುವರೆದು ಎರಡು ಬಿಂದುಗಳ ನಡುವೆ 2 ಕೂಲಂ ಆವೇಶಗಳು 2 ಕೂಲಂ ಚಾರ್ಜ್ ಏನಾಗ್ತಾ ಇದೆ? ಚಲಿಸ್ತಾ ಇದೆ. ಹಾಗಾದ್ರೆ ಕ್ಯೂ ವ್ಯಾಲ್ಯೂ ಏನ್ ಸಿಕ್ತು ನಮಗೆ? 2 ಕೂಲಂ ಸಿಗ್ತಾ ಇದೆ. ಹಿಂದಿನ ಪ್ರಾಬ್ಲಮ್ ಅಲ್ಲಿ ಕ್ಯೂ ಅನ್ನ ಫೈಂಡ್ ಔಟ್ ಮಾಡಿದ್ವಿ, ಐ ಮತ್ತೆ ಇನ್ನೊಂದೇನ್ ಕೊಟ್ಟಿದ್ರು? ಟಿ ಅನ್ನ ಕೊಟ್ಟಿದ್ರು. ಬಟ್ ಇಲ್ಲಿ ವಿ ಅನ್ನ ಕೊಟ್ಟಿದ್ದಾರೆ, ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ, ವಿಭವಾಂತರವನ್ನ, ಹಾಗೆಯೇ ಆವೇಶಗಳನ್ನ ಕೊಟ್ಟಿದ್ದಾರೆ, ಎಷ್ಟಿದೆ ಚಾರ್ಜ್ ಅನ್ನ ಕೊಟ್ಟಿದ್ದಾರೆ 2 ಕೂಲಂ ಅಂತ. ಹಾಗಾದ್ರೆ ಅವ್ರು ಕೇಳ್ತಾ ಇರತಕ್ಕಂಥದ್ದೇನು? ಹೌ ಮಚ್ ವರ್ಕ್ ಈಸ್ ಡನ್. ವರ್ಕ್ ಡನ್ ಅಂದ್ರೆ ಡಬ್ಲ್ಯೂ ಅಂತ ನಾವ್ ಹೇಳ್ತೀವಿ, ನಡೆದ ಕೆಲಸ ಏನು, ವರ್ಕ್ ಡನ್ ಏನು ಅಂತ ಕೇಳ್ತಾ ಇದ್ದಾರೆ. ಬಟ್ ನಮಗೆ ಒಂದು ಫಾರ್ಮುಲಾ ಗೊತ್ತಿದೆ, ವಿದ್ಯುತ್ ವಿಭವ ಮತ್ತೆ ವಿಭವಾಂತರ ರಿಲೇಟೆಡ್ ಆಗಿ ನಾವು ಡಿಸ್ಕಷನ್ ಮಾಡ್ಬೇಕಾದ್ರೆ ಥಿಯರಿಯಲ್ಲಿ ಪಾರ್ಟ್ 2 ಅನ್ಕೊಳ್ತೀನಿ, ಆ ಒಂದು ಕ್ಲಾಸ್ ಅಲ್ಲಿ ನೋಡಿದ್ವಿ. ಏನಂದ್ರೆ ವಿಭವಾಂತರ ಈಕ್ವಲ್ಸ್ ವರ್ಕ್ ಡನ್ ಬೈ ಚಾರ್ಜ್, ಅಂದ್ರೆ ಚಾರ್ಜ್ ಮೀನ್ಸ್ ಆವೇಶಗಳು. ಸೊ ಇದನ್ನ ನಾವು ಸಿಂಪ್ಲಿಫೈ ಮಾಡಿದ್ರೆ ವಿ ಈಕ್ವಲ್ಸ್ ಡಬ್ಲ್ಯೂ ಬೈ ಕ್ಯೂ ಅಂತ ನೋಡಿದ್ವು. ಡಬ್ಲ್ಯೂ ನಮಗೆ ಬೇಕಿದೆ, ಅಂದ್ರೆ ವರ್ಕ್ ಡನ್ ಬೇಕಿದೆ, ನಡೆದ ಕೆಲಸ. ಸೊ ಕ್ರಾಸ್ ಮಲ್ಟಿಪ್ಲೈ ಮಾಡಿದ್ರೆ ವಿ ಇಂಟು ಕ್ಯೂ ಆಗೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ಸೊ ವರ್ಕ್ ಡನ್ ಈಕ್ವಲ್ಸ್ ವಿ ಇಂಟು ಕ್ಯೂ ಆಗುತ್ತೆ. ಅದನ್ನ ನಾವು ಸಿಂಪ್ಲಿಫೈ ಮಾಡ್ತಾ ಹೋಗೋಣ. ನಮಗೆ ಬೇಕಾಗಿರ್ತಕ್ಕಂಥ ವರ್ಕ್ ಡನ್ ಡಬ್ಲ್ಯೂ ನೇ. ಸೊ ವಿ ವ್ಯಾಲ್ಯೂ ನಮಗೆ ಗೊತ್ತಿದೆ 12 ವೋಲ್ಟ್ ಅಂತ ಕೊಟ್ಟಿದ್ದಾರೆ, ಇಂಟು ಕ್ಯೂ ವ್ಯಾಲ್ಯೂ ಕೂಡ ಕೊಟ್ಟಿದ್ದಾರೆ 2 ಕೂಲಂ ಅಂತ. ಸೊ ವರ್ಕ್ ಡನ್ ಎಷ್ಟಾಯ್ತು ನಡೆದ ಕೆಲಸ ಅಂದ್ರೆ 12 24 ಬರ್ತಾ ಇರೋದನ್ನ ನೋಡ್ತಾ ಇದ್ದೇವೆ. ಬಟ್ 24 ಬರೀ 24 ಅಂತ ಬಂದ್ರೆ ಸರಿಯಾಗಲ್ಲ, ಅದು ಯೂನಿಟ್ ಅನ್ನು ಕೂಡ ಬರೀಬೇಕಾಗುತ್ತೆ. ವರ್ಕ್ ಡನ್ ಅದರ ಎಸ್ ಐ ಯೂನಿಟ್ ಏನಾಗಿದೆ? ಜೌಲ್ ಆಗಿದೆ. ಕೆಲಸದ್ದು ಕೂಡ ಜೌಲೇ ಆಗಿರುತ್ತೆ. ನಡೆದ ಕೆಲಸ ಮತ್ತೆ ವರ್ಕ್ ಡನ್ ನ ಎಸ್ ಐ ಏಕಮಾನಗಳು ಯಾವಾಗ್ಲೂ ಕೂಡ ಒಂದೇ ಆಗಿರುತ್ತೆ, ಜೌಲೇ ಆಗಿರುತ್ತೆ. ಯಾಕೆ ಅಂದ್ರೆ ಈ ಡಬ್ಲ್ಯೂ ನಷ್ಟು ಕೆಲಸ ನಡಿಬೇಕು ಅಂದ್ರೆ ಅಲ್ಲಿ ಏನಾಗಿರ್ಬೇಕು? ಅಷ್ಟೇ ಪ್ರಮಾಣದ ಶಕ್ತಿ, ಎನರ್ಜಿ ಏನಾಗಿರ್ಬೇಕು? ಅಲ್ಲಿ ಯುಟಿಲೈಸ್ ಆಗಿರ್ಬೇಕಾಗುತ್ತೆ, ಎನರ್ಜಿ ಸ್ಪೆಂಡ್ ಆಗಿರ್ಬೇಕಾಗುತ್ತೆ. ಎಷ್ಟು ಎನರ್ಜಿ ಸ್ಪೆಂಡ್ ಆಯ್ತು ಅಷ್ಟು ವರ್ಕ್ ಡನ್ ಆಗಿರುತ್ತೆ. ಸೊ ಎರಡೂ ಕೂಡ ಒಂದಕ್ಕೊಂದು ಪರಸ್ಪರ ಈಕ್ವಲ್ ಇರೋದ್ರಿಂದ ಅದನ್ನ ಜೌಲ್ ಅಂತಾನೆ ಎರಡನ್ನು ಕೂಡ ಕರೆಯೋದನ್ನ ನೋಡ್ತೇವೆ, ಎಸ್ ಯೂನಿಟ್. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನಾವು ನೋಡ್ತಾ ಹೋಗೋಣ. ಥರ್ಡ್ ಒನ್ ಪ್ರಾಬ್ಲಮ್ ಈ ರೀತಿಯಾಗಿದೆ. ವಿದ್ಯುತ್ ಬಲ್ಬ್ನ ತಂತುಗಳ ರೋಧವು 1200 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಹೌ ಮಚ್ ಕರೆಂಟ್ ವಿಲ್ ಆನ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾ ಫ್ರಮ್ ಎ 220 ವೋಲ್ಟ್ ಸೋರ್ಸ್ ಇಫ್ ದ ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಈಸ್ 1200 ಓಮ್ ಅಂತ ಕೇಳ್ತಾ ಇದ್ದಾರೆ. ಸೊ ಏನೇನ್ ಕೊಟ್ಟಿದ್ದಾರೆ ನಾವು ನೋಡ್ತಾ ಹೋಗೋಣ. ಮೊದಲನೇದಾಗಿ ವಿದ್ಯುತ್ ಬಲ್ಬ್ ನ ತಂತುಗಳ ಮೂಲಕ, ತಂತುಗಳ ರೋಧವು 1200 ಓಮ್ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ನಮಗೆ ರೆಸಿಸ್ಟೆನ್ಸ್ ಸಿಗ್ತಾ ಇದೆ, ಹೌದಲ್ವಾ? ಎಲ್ಲಿದೆ? ರೆಸಿಸ್ಟೆನ್ಸ್ ಆಫ್ ದ ಬಲ್ಬ್ ಫಿಲಮೆಂಟ್ ಈಸ್ 1200 ಓಮ್. ರೆಸಿಸ್ಟೆನ್ಸ್ ಆಫ್ ದ ಫಿಲಮೆಂಟ್ ಸಿಗ್ತಾ ಇದೆ 1200 ಓಮ್ ಅಂತ. ಆ ಸೋರ್ಸ್ ಇದೆಯಲ್ಲ, ಶಕ್ತಿಯ ಮೂಲ ಇದೆಯಲ್ಲ, ಅದರ ವಿಭವಾಂತರ ಎಷ್ಟಾಗಿದೆ ಅಂದ್ರೆ 220 ವೋಲ್ಟ್ ಆಗಿದೆ. ಸೊ ಆ ವಿ ಈಕ್ವಲ್ಸ್ ನಮಗೆ ಸಿಗ್ತಾ ಇರೋದು 220 ವೋಲ್ಟ್ ಅಂತ ನೋಡಬಹುದಾಗಿದೆ. ನಮಗೆ ಆರ್ ಸಿಕ್ಕಿದೆ, ವಿ ಸಿಕ್ಕಿದೆ. ಈಗ ಅವರು ಕಂಡುಹಿಡಿಯೋದಕ್ಕೆ ಏನ್ ಹೇಳ್ತಾ ಇದ್ದಾರೆ? ಬಲ್ಬ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು, ಹೌ ಮಚ್ ಕರೆಂಟ್ ವಿಲ್ ಎಲೆಕ್ಟ್ರಿಕ್ ಬಲ್ಬ್ ಡ್ರಾ ಅಂತ ಕೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ಎಷ್ಟು ಕರೆಂಟ್ ಫ್ಲೋ ಆಗ್ತಿದೆ ಅಂತ ನಾವು ಫೈಂಡ್ ಔಟ್ ಮಾಡ್ಬೇಕಿದೆ, ಹೌದಲ್ವಾ? ಸೊ ನಮ್ಗೆ ಫಾರ್ಮುಲಾ ಗೊತ್ತಿದೆ, ವಿ ಈಕ್ವಲ್ಸ್ ಐ ಆರ್ ಅಂತ ನಾವು ಹಿಂದಿನ ಕ್ಲಾಸ್ ಅಲ್ಲಿ ನೋಡಿದ್ದೇವೆ. ಈ ವಿ ಈಕ್ವಲ್ಸ್ ಐ ಆರ್ ಫಾರ್ಮುಲಾವನ್ನು ಅಪ್ಲೈ ಮಾಡ್ಕೊಂಡ್ರೆ ಅದನ್ನೇ ಆಲ್ಟರ್ ಮಾಡಿದ್ರೆ ಏನಾಗ್ತಾ ಇದೆ? ನಮಗೆ ಬೇಕಾಗಿರ್ತಕ್ಕಂಥದ್ದು ಐ. ಈ ಐ ಅನ್ನ ಅಲ್ಲೇ ಇರಿಸ್ಕೊಳ್ಳೋಣ. ವಿ
ಆರ್ ಅನ್ನ ನಾವು ಡಿನಾಮಿನೇಟರ್ ಕಳಿಸೋಣ. ಸೊ ಐ ಈಕ್ವಲ್ಸ್ ಅಂದ್ರೆ ಎಲೆಕ್ಟ್ರಿಕ್ ಕರೆಂಟ್ ಈಕ್ವಲ್ಸ್ ಪೊಟೆನ್ಶಿಯಲ್ ಡಿಫರೆನ್ಸ್ ಬೈ ಆರ್ ಆಗೋದನ್ನ ನೋಡ್ತೇವೆ ರೆಸಿಸ್ಟೆನ್ಸ್. ಈಗ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡ್ತಾ ಹೋಗೋಣ. ವಿ ಅಂದ್ರೆ ಎಷ್ಟಿದೆ 220 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಆರ್ ಅಂದ್ರೆ 1200 ಓಮ್ ಕೊಟ್ಟಿದ್ದಾರೆ. 0 ಕ್ಯಾನ್ಸಲ್ ಆಗುತ್ತೆ. ಮತ್ತೆ 2 ಇಂದ ಟ್ರೈ ಮಾಡೋಣ. 2 1 2 1 2 6 2 0 ಮತ್ತೆ 11/60 ಹಾಗೆ ಉಳ್ಕೊಳ್ತು. 11/60 ನಾವು ಡಿವೈಡ್ ಮಾಡಿದ್ರೆ, ನೀವು ಆಮೇಲೆ ಡಿವೈಡ್ ಮಾಡ್ಕೊಳ್ಳಿ, ನಾನು ಸುಮ್ಮನೆ ವಿಡಿಯೋ ಲೆಂತ್ ಆಗುತ್ತೆ ಅಂತ ಡೈರೆಕ್ಟ್ ಆಗಿ ಆನ್ಸರ್ ಬರೀತಾ ಇದ್ದೀನಿ. 0.18 ಆಂಪಿಯರ್ ಬರ್ತಾ ಇರೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ದ ಎಲೆಕ್ಟ್ರಿಕ್ ಕರೆಂಟ್ ಡ್ರಾನ್ ಬೈ ದ ಎಲೆಕ್ಟ್ರಿಕ್ ಬಲ್ಬ್ ಈಸ್ 0.18 ಆಂಪಿಯರ್ ಆಗೋದನ್ನ ನಾವಿಲ್ಲಿ ನೋಡ್ಬೋದಾಗಿದೆ. ಸೊ ಇಟ್ ಈಸ್ ಥರ್ಡ್ ಒನ್, ರೈಟ್? ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡೋಣ. ಫೋರ್ತ್ ಒನ್. ಹೀಟರ್ನ ಸುರುಳಿಯ ರೋಧವು 100 ಓಮ್ ಆಗಿದ್ದು 220 ವೋಲ್ಟ್ ಮೂಲದಿಂದ ವಿದ್ಯುತ್ ಹೀಟರ್ನ ಸುರುಳಿಯು ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಕರೆಂಟ್ ವಿಲ್ ಆನ್ how much current will an electric heater coil draw from a 220 volt source if the resistance of the heater coil is 100 ohm ಅಂತ ಕೇಳ್ತಾ ಇದ್ದಾರೆ. ಸೊ ಸೇಮ್ ಇದು ಹಿಂದಿನ ಪ್ರಾಬ್ಲಮ್ ತರಾನೇ ಇದೆ. ಇದನ್ನ ಮಾಡ್ತಿರಲ್ವಾ? ಓಕೆ, ಇದನ್ನ ಸಾಲ್ವ್ ಮಾಡಿ ನೀವು ಏನೇನ್ ಡೇಟಾ ಕೊಟ್ಟಿದ್ದಾರೆ ಹಾಕೊಂಡು ಯಾವ ಫಾರ್ಮುಲಾ ಅಪ್ಲೈ ಮಾಡ್ತೀರಾ ಅಂತ ಸಾಲ್ವ್ ಮಾಡಿ ಕಮೆಂಟ್ ಬಾಕ್ಸ್ ಅಲ್ಲಿ ಆನ್ಸರ್ ನ ಹಾಕಿ. ಇನ್ ಕೇಸ್ ನಿಮ್ಗೆ ಏನೋ ಕನ್ಫ್ಯೂಷನ್ ಆದ್ರೆ ನಾನು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಇದಕ್ಕೆ ಸೊಲ್ಯೂಷನ್ ಅನ್ನ ಸಾಲ್ವ್ ಮಾಡಿ ಮುಂದಕ್ಕೆ ಹೋಗ್ತೇನೆ. ಸೊ ನೆಕ್ಸ್ಟ್ ಪ್ರಾಬ್ಲಮ್ ಅನ್ನ ನೋಡ್ತಾ ಹೋಗೋಣ. ಫಿಫ್ತ್ ಒನ್. ಒಂದು ವಿದ್ಯುತ್ ಹೀಟರ್ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಸೆಳೆಯುವಾಗ ಅದರ ತುದಿಗಳ ನಡುವಿನ ವಿಭವಾಂತರವು 60 ವೋಲ್ಟ್ ಆಗಿದ್ದು ಸದರಿ ವಿದ್ಯುತ್ ಹೀಟರ್ನ ವಿಭವಾಂತರವನ್ನು 120 ವೋಲ್ಟ್ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಇಂಗ್ಲಿಷ್ ಅಲ್ಲೊಮ್ಮೆ ನೋಡೋಣ ಪ್ರಶ್ನೆಯನ್ನ. ದ ಪೊಟೆನ್ಶಿಯಲ್ ಡಿಫರೆನ್ಸ್ ಬಿಟ್ವೀನ್ ದ ಟರ್ಮಿನಲ್ಸ್ ಆಫ್ ಆನ್ ಎಲೆಕ್ಟ್ರಿಕ್ ಹೀಟರ್ ಈಸ್ 60 ವೋಲ್ಟ್. 60 ವೋಲ್ಟ್ ಇದನ್ನ ಅಂಡರ್ಲೈನ್ ಮಾಡ್ಕೊಳ್ಳೋಣ. When it drawn a current of 4 ampere from the source, what current will the heater draw if the potential difference V is increased to 120 volt ಅಂತ ಕೇಳ್ತಾ ಇದ್ದಾರೆ. ಸೊ ಮತ್ತೆ ನಾವು ಡೇಟಾ ಏನೇನ್ ಕೊಟ್ಟಿದ್ದಾರೆ ಅಂತ ನೋಡ್ತಾ ಹೋಗೋಣ. ಅಲ್ಲಿ ಕೊಟ್ಟಿರ್ತಕ್ಕಂಥದ್ದು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಅಂದ್ರೆ ಆ ವಿದ್ಯುತ್ ಹೀಟರ್ ಇದೆಯಲ್ಲ, ಅದರ ವಿದ್ಯುತ್ ಮೂಲದಿಂದ 4 ಆಂಪಿಯರ್ ವಿದ್ಯುತ್ ಅನ್ನ ಸೆಳೀತಾ ಇದೆ. ವಿದ್ಯುತ್ ಅನ್ನ ಕೊಟ್ಟಿದ್ದಾರೆ ಐ ಈಕ್ವಲ್ಸ್ ಎಷ್ಟು 4 ಆಂಪಿಯರ್. ಹಾಗೆಯೇ ಅದರ ತುದಿಗಳ ನಡುವಿನ ವಿಭವಾಂತರ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಕೊಟ್ಟಿದ್ದಾರೆ. ಎಷ್ಟು ಪೊಟೆನ್ಶಿಯಲ್ ಡಿಫರೆನ್ಸ್? ವಿ ಈಕ್ವಲ್ 60 ವೋಲ್ಟ್ ಅಂತ ಕೊಟ್ಟಿದ್ದಾರೆ. ಹಾಗೆಯೇ ಮುಂದುವರೆದು ಹೇಳ್ತಾ ಇದ್ದಾರೆ ಸದರಿ ವಿದ್ಯುತ್ ಹೀಟರ್ ನ ವಿಭವಾಂತರವನ್ನ ಅಂದ್ರೆ ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನ ಎಷ್ಟಿದೆ? ಈಗ 60 ವೋಲ್ಟ್ ಇದೆ. ಅದನ್ನ 60 ವೋಲ್ಟ್ ಇಂದ 120 ವೋಲ್ಟ್ ಗೆ ಹೆಚ್ಚಿಸಿದಾಗ, ವಿದ್ಯುತ್ ಹೀಟರ್ ನ ವಿಭವಾಂತರವನ್ನ 120 ವೋಲ್ಟ್ ಗೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಷ್ಟು? ಅವಾಗ ಈಗ 60 ವೋಲ್ಟ್ ಇದ್ದಾಗ ಪೊಟೆನ್ಶಿಯಲ್ ಡಿಫರೆನ್ಸ್ 4 ಆಂಪಿಯರ್ ಇದೆ. ಹಾಗಾದ್ರೆ 120 ರೈಸ್ ಮಾಡಿದಾಗ ಏನಾಗುತ್ತೆ ಅಂತ ಕೇಳ್ತಾ ಇದ್ದಾರೆ. ಸೊ ನಮಗೆ ಐ ಕೊಟ್ಟಿದ್ದಾರೆ, ವಿ ಕೊಟ್ಟಿದ್ದಾರೆ. ಇದನ್ನ ಇಟ್ಕೊಂಡು ನಾವೇನ್ ಮಾಡ್ಬೋದಾಗಿದೆ? ಆರ್ ನ ವ್ಯಾಲ್ಯೂ ಅನ್ನ ಕಂಡುಹಿಡಿಬಹುದಾಗಿದೆ. ಹೌದಲ್ವಾ? ನಮಗೆ ಫಾರ್ಮುಲಾ ಗೊತ್ತಿದೆ, ವಿ ಈಕ್ವಲ್ಸ್ ಐ ಆರ್ ಅಂತ. ನಮಗೆ ಆರ್ ಬೇಕಿರೋದ್ರಿಂದ ವಿ ಬೈ ಐ ಆಗುತ್ತೆ. ಯಾಕೆ ಆರ್ ಮಾತ್ರ ಉಳ್ಕೋಬೇಕಿಲ್ಲಿ, ಈ ಐ ಅನ್ನ ನಾವು ಡಿನಾಮಿನೇಟರ್ ಕಳಿಸ್ತೀವಿ. ಸೊ ಆರ್ ಈಕ್ವಲ್ಸ್ ವಿ ಬೈ ಐ ಆಗುತ್ತೆ. ಸೊ ವ್ಯಾಲ್ಯೂಸ್ ಅನ್ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ವಿ 60 ಕೊಟ್ಟಿದ್ದಾರೆ, ಡಿವೈಡೆಡ್ ಬೈ ಐ ಅಂದ್ರೆ 4 ಕೊಟ್ಟಿದ್ದಾರೆ. 120 ಯಾಕೆ ಹಾಕಬಾರ್ದು? ವಿ ವ್ಯಾಲ್ಯೂ ಅನ್ನ ಇಲ್ಲಿ ಕೊಟ್ಟಿದ್ರಲ್ಲ 120ಗೆ ಹೆಚ್ಚಿಸಬೇಕು ಅಂತ. ಬಿಗಿನಿಂಗ್ ಅಲ್ಲಿ ನಮಗೆ ಕೊಟ್ಟಿರೋದೇನು? ಎರಡು ಇಲ್ಲಿ ಐ ಮತ್ತೆ ವಿ ಎರಡನ್ನು ಕೂಡ ಒಂದೇ ಕೇಸ್ ಇಂದ ಕನ್ಸಿಡರ್ ಮಾಡ್ಬೇಕಾಗುತ್ತೆ. 120 ಪೊಟೆನ್ಶಿಯಲ್ ಡಿಫರೆನ್ಸ್ ಅಂದ್ರೆ ಅದು ನೆಕ್ಸ್ಟ್ ಪ್ರೋಸೆಸ್ ಅಲ್ಲಿ, ನೆಕ್ಸ್ಟ್ ಸ್ಟೇಜ್ ಅಲ್ಲಿ. ಬಟ್ ಇಲ್ಲಿ 4 ಆಂಪಿಯರ್ ಇದ್ದಾಗ ಎಷ್ಟಿತ್ತು ಪೊಟೆನ್ಶಿಯಲ್ ಡಿಫರೆನ್ಸ್ ಅನ್ನೋದನ್ನ ನಾವಿಲ್ಲಿ ಹಾಕೋಬೇಕಾಗುತ್ತೆ. ಹಾಗಾಗಿ 120 ಅಲ್ಲ, ಅದು 60. 60 ಬೈ 4 15 4 60. ಡೈರೆಕ್ಟ್ ಆಗಿ ನಾವು ಕ್ಯಾಲ್ಕುಲೇಷನ್ ಅನ್ನ ಮಾಡಬಹುದಾಗಿದೆ. ಸೊ ರೆಸಿಸ್ಟೆನ್ಸ್ ವ್ಯಾಲ್ಯೂ ಸಿಕ್ತು ನಮ್ಗೆ. ಎಷ್ಟಾಗಿದೆ? 15 ಓಮ್ ಆಗಿದೆ. ಈಗ ನಮ್ಗೆ ಇದೆಲ್ಲ ಬೇಕಿರೋದು, ರೆಸಿಸ್ಟೆನ್ಸ್ ಅನ್ನೆಲ್ಲ ಅವ್ರು ಫೈಂಡ್ ಔಟ್ ಮಾಡೋದು ಕೇಳಿರೋದು. ಬಟ್ ಅವ್ರು ಕೇಳ್ತಾ ಇರ್ತಕ್ಕಂಥದ್ದೇನು? ಪೊಟೆನ್ಶಿಯಲ್ ಡಿಫರೆನ್ಸ್ ವಿ ಅನ್ನ 120ಕ್ಕೆ ಹೆಚ್ಚಿಸಿದಾಗ ಆ ವಿದ್ಯುತ್ ಹೀಟರ್ ಸೆಳಿತಕ್ಕಂಥ ವಿದ್ಯುತ್ ಪ್ರವಾಹ ಐ ಎಷ್ಟು ಅಂತ ಕೇಳ್ತಾ ಇದ್ದಾರೆ. ಈಗ ಪೊಟೆನ್ಶಿಯಲ್ ಡಿಫರೆನ್ಸ್ ವಿಭವಾಂತರವನ್ನ 120ಕ್ಕೆ ಹೆಚ್ಚಿಸಿದಾಗ ಅಂತ ಹೇಳ್ತಾ ಇದ್ದಾರೆ. ಸೊ ಪೊಟೆನ್ಶಿಯಲ್ ಡಿಫರೆನ್ಸ್ 120 ವಿ ವಿಭವಾಂತರ. ಹಾಗೆಯೇ ರೆಸಿಸ್ಟೆನ್ಸ್ ಅದ್ರ ಚೇಂಜ್ ಆಗಲ್ಲ, ರೆಸಿಸ್ಟೆನ್ಸ್ ಹಾಗೆ ಇರುತ್ತೆ. ರೆಸಿಸ್ಟೆನ್ಸ್ ಅನ್ನ ಫೈಂಡ್ ಔಟ್ ಮಾಡ್ಕೊಂಡಿದೀವಿ. ಈ ರೆಸಿಸ್ಟೆನ್ಸ್ ಎಷ್ಟು ಅಂದ್ರೆ 15 ಓಮ್ ಅಂತ ನಮಗೆ ಗೊತ್ತಿದೆ, ನಾವೇ ಫೈಂಡ್ ಔಟ್ ಮಾಡ್ಕೊಂಡಿದ್ವಿ. ಈಗ ಅವ್ರು ಕೇಳ್ತಾ ಇರ್ತಕ್ಕಂಥ ಪ್ರಶ್ನೆ ಏನು?
ವಿದ್ಯುತ್ ಹೀಟರ್ ಸೆಳೆಯುವ ವಿದ್ಯುತ್ ಪ್ರವಾಹ ಎಲೆಕ್ಟ್ರಿಕ್ ಕರೆಂಟ್ ಎಷ್ಟು ಅಂತ ಐನ ವ್ಯಾಲ್ಯೂನ ಕೇಳ್ತಾ ಇದ್ರೆ ಅಗೈನ್ ಸೇಮ್ ಫಾರ್ಮುಲಾ ವಿ ಈಕ್ವಲ್ಸ್ ಐ ಆರ್ ಅಂತ ಹಾಕೊಳ್ತೀವಿ. ಬಟ್ ನಮಗೆ ಬೇಕಾಗಿರ್ತಕ್ಕಂಥದ್ದು ಇಲ್ಲಿ ಐನ ವ್ಯಾಲ್ಯೂ. ಸೊ ಆರ್ ಕೆಳಗಡೆ ಬರುತ್ತೆ, ವಿ ಬೈ ಆರ್ ಆಗುತ್ತೆ. ಐನ ವ್ಯಾಲ್ಯೂ ವಿ ಅಂದ್ರೆ 120 ಅವರೇ ಕೊಟ್ಟಿದ್ದಾರೆ, ಆರ್ ನ ವ್ಯಾಲ್ಯೂ 15 ಅಂತ ನಾವೇ ಫೈಂಡ್ ಔಟ್ ಮಾಡಿದೀವಿ ಆ ಒಂದು ವಿದ್ಯುತ್ ಹೀಟರ್ದು ಎಲೆಕ್ಟ್ರಿಕ್ ಹೀಟರ್ದು. ಸೊ ಈಗ ಐನ ವ್ಯಾಲ್ಯೂ ಏನಾಗುತ್ತೆ, 15 ಒಂದ್ಲೆ 15 ಎಂಟ್ಲ 120 ಆಗ್ತಾ ಇದೆ. ಸೊ ಐನ ವ್ಯಾಲ್ಯೂ ಎಲೆಕ್ಟ್ರಿಕ್ ಕರೆಂಟ್ ಏನಾಗ್ತಾ ಇದೆ ಅಂದ್ರೆ ಅದರ ವ್ಯಾಲ್ಯೂ ಐ ಈಕ್ವಲ್ಸ್ 8 ಆಂಪಿಯರ್ ಆಗ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದಾಗಿದೆ. ನಿಮ್ಗೆ ಆಪ್ಷನ್ ಅಲ್ಲಿ ಕೊಡ್ಬಹುದು 15 ಆಂಪಿಯರ್ ಅಂತಾನು ಕೊಟ್ಟಿರ್ಬೋದು. ಯಾಕೆ ಇಲ್ಲಿ 15 ಅಂತ ಬರ್ತಿದಂಗೆ ಹಾಕ್ಲಿ ಅಂತ ಫೇಲ್ ಮಾಡೋಣ ಅಂತ. ಸೊ 15 ಅಲ್ಲ, ನಾವು ಪೇಷನ್ಸ್ ಇಂದ ನೋಡ್ಬೇಕಾಗತ್ತಿರ್ತಿ ಸ್ವಲ್ಪ ಲೆಂತ್ ಇರ್ತಕ್ಕಂಥ ಕ್ವಶನ್ಸ್ ಗಳು ಬಂದಾಗ. ಹಾಗಾಗಿ ಐನ ವ್ಯಾಲ್ಯೂ ಅಲ್ಲಿ 8 ಆಗೋದನ್ನ ನಾವು ನೋಡಬಹುದಾಗಿದೆ. ಸೊ ಫ್ರೆಂಡ್ಸ್, ಈ ಒಂದು ಕ್ಲಾಸ್ ನಲ್ಲಿ ನಾವು ಪ್ರಮುಖವಾದ ಒಂದು 4-5 ಪ್ರಾಬ್ಲಮ್ಸ್ ಗಳನ್ನು ತೆಗೆದುಕೊಂಡು ಸಾಲ್ವ್ ಮಾಡ್ತಕ್ಕಂಥ ಒಂದು ಪ್ರಯತ್ನವನ್ನ ಮಾಡಿದೀವಿ ಎಲೆಕ್ಟ್ರಿಸಿಟಿಗೆ ಸಂಬಂಧಪಟ್ಟಂತೆ. ಮುಂದಿನ ಕ್ಲಾಸ್ ಅಲ್ಲಿ ನಾವು ಈ ರೋಧಕಗಳನ್ನ ರೆಸಿಸ್ಟರ್ಸ್ ಅನ್ನ ಸಮಾಂತರ ಮತ್ತೆ ಸರಣಿಯಲ್ಲಿ ಜೋಡಿಸಿದಾಗ ಅಂದ್ರೆ ಪ್ಯಾರಲ್ ಮತ್ತೆ ಸೀರೀಸ್ ಅಲ್ಲಿ ಜೋಡಿಸಿದಾಗ ಯಾವ ರೀತಿ ಆಗುತ್ತೆ ಅಂತ ನಾವು ಪಾರ್ಟ್ 2 ಥಿಯರಿ ನೋಡಿದ್ವಲ್ವಾ. ಸೊ ಅದಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ. ಅದ್ರ ಜೊತೆಗೆ ಎಲೆಕ್ಟ್ರಿಕ್ ಪವರ್ ಅಂದ್ರೆ ವಿದ್ಯುತ್ ಸಾಮರ್ಥ್ಯಕ್ಕೆ ರಿಲೇಟೆಡ್ ಆಗಿರ್ತಕ್ಕಂಥ ಕೆಲವೊಂದು ಪ್ರಾಬ್ಲಮ್ಸ್ ಗಳನ್ನು ಕೂಡ ನೋಡೋಣ. ನಾನು ಮೊದಲೇ ಹೇಳಿದಾಗೆ ಈ ಚಾಪ್ಟರ್ ಅಲ್ಲಿ ಲಾಸ್ಟ್ ಇಯರ್ ಟಿಇಟಿಲೂ ಕೂಡ ಕೇಳಿದ್ದಾರೆ. ಇದ್ರ ಜೊತೆಗೆ ಈಗ ನಾವು ಇದುವರೆಗಾಗಿ ಏನ್ ಸಾಲ್ವ್ ಮಾಡಿದ್ವಿ ಆ ರೀತಿ ಪ್ರಾಬ್ಲಮ್ಸ್ ಗಳ ಜೊತೆಗೆ ನಾವು ನೆಕ್ಸ್ಟ್ ಕ್ಲಾಸ್ ಅಲ್ಲಿ ಹೇಳ್ತಾ ಇದೀನಲ್ಲ, ಸೀರೀಸ್ ಮತ್ತೆ ಪ್ಯಾರಲಲ್ ಆಗಿ ರೆಸಿಸ್ಟರ್ಸ್ ಅನ್ನ ಜೋಡಿಸಿದಾಗ ಯಾವ ರೀತಿ ಬರುತ್ತೆ ಅಂತ, ಆ ಟೋಟಲ್ ರೆಸಿಸ್ಟೆನ್ಸ್ ಎಷ್ಟಾಗುತ್ತೆ ಅಂತ ಅದ್ರ ಮೇಲ್ಗಡೆ ಕೂಡ ಲಾಸ್ಟ್ ಇಯರ್ ಐ ಥಿಂಕ್ ಬಿಫೋರ್ ಲಾಸ್ಟ್ ಇಯರ್ ಅಂದ್ಕೊಳ್ತೀನಿ ಆ ಒಂದು ಟಿಇಟಿಯಲ್ಲಿ ಕೇಳಿದ್ದಾರೆ. ಒಂದು ಸರ್ಕ್ಯೂಟ್ ಡಯಾಗ್ರಾಮ್ ಅನ್ನ ಕೊಟ್ಟು ಅದರ ರೆಸಿಸ್ಟರ್ಸ್ ಅನ್ನ ಹಾಕಿ ಇದರ ಒಟ್ಟಾರೆಯಾಗಿರ್ತಕ್ಕಂಥ ರೆಸಿಸ್ಟೆನ್ಸ್ ಎಷ್ಟು ಅಂತ ಕೇಳಿದ್ದಾರೆ. ಸೊ ಆ ರೀತಿ ಪ್ರಾಬ್ಲಮ್ಸ್ ಗಳು ಕೂಡ ತುಂಬಾ ಇಂಪಾರ್ಟೆಂಟ್ ಆಗಿದ್ದಾವೆ. ಅವುಗಳನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನಾವು ನೋಡ್ತಾ ಹೋಗೋಣ.